ಬಹುಶಃ ನಮ್ಮ ಕಡೆ ಒಂದು ಗಾದಿ ಮಾತಿದೆ, ಎತ್ತ ತಾಯಿಗೆ ಯಗಣ ಆದರೂ ಮುದ್ದು ಅಂತ. ನಾನು ಅಂಜನಪ್ಪನವರ ಸಿನಿಮಾದ ಬಗ್ಗೆ ಹೆಚ್ಚು ಹೊಗಳಿದ್ರೆ ಬಹುಶಃ ಅಷ್ಟೇನು ಅರ್ಥ ಪಡ್ಕೊಳ್ಳೋದಿಲ್ಲ. ಇಲ್ಲಿ ಬಂದಂಥ ಗೆಳೆಯರಿದ್ದಾರಲ್ಲ, ಅವರೆಲ್ಲ ಮಾತಾಡಿದಾಗ ನನಗೆ ಖುಷಿ ಆದರೆ ಬಹುಶಃ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಗೆಳೆಯರು ಮಾತಾಡ್ತಾ ಇದ್ದರು ಕನ್ನಡ ಚಿತ್ರೋದ್ಯಮದ ಬಗ್ಗೆ. ಮಾತಾಡುವಾಗ ಅವರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಿರು. ನನಗಿನ್ನೂ ಅರ್ಥ ಆಗಿಲ್ಲ ಕನ್ನಡ ಚಿತ್ರರಂಗ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಏನು ಆಗಿದೆ, ಏನು ಆಗಬೇಕಾಗಿದೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅನೇಕ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ನಮ್ಮ ಕಚೇರಿಗೆ ಬರ್ತಾರೆ. ಗಾಂಧಿನಗರದ ಕಚೇರಿಗೆ ಬಂದು ಅವರ ಕಷ್ಟಗಳನ್ನು, ನಷ್ಟಗಳನ್ನು, ದುಃಖ ದುಮಾನಿಗಳನ್ನ ಹೇಳ್ಕೊತಾರೆ. ಆದರೆ ಏನಾಗಿದೆ ಇವತ್ತು ಅಂದರೆ, ನಾನು ಜಾಸ್ತಿ ಈ ಚಿತ್ರರಂಗದವ್ರ ಜೊತೆಯಲ್ಲಿ ನನಗೆ ನಂಟಿಲ್ಲ. ಯಾಕಿಲ್ಲ ಅಂದರೆ ಅವರು ಕನ್ನಡದ ಪರವಾಗಿಲ್ಲ, ಅದಕ್ಕೆ ಅವ್ರ ಜೊತೆಯಲ್ಲಿ ನಂಟಿಲ್ಲ. ನನಗೆ ಹೇಳ್ಕೋಬೋದಷ್ಟೇ, ತೆರೆಯ ಮೇಲೆ ಕನ್ನಡದ ಬಗ್ಗೆ ಉದ್ದುದ್ದ ಭಾಷಣ, ಡೈಲಾಗ್ ಹೊಡಿಬೋದಷ್ಟೇ, ಇಲ್ಲ ಹಾಡುಗಳನ್ನ ಕನ್ನಡದ ಬಗ್ಗೆ ಹಾಡ್ಬೋದಷ್ಟೇ. ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ಬಂದಾಗ ಅವರು ಎಲ್ಲಿ ನಿಲ್ಲಬೇಕು, ಯಾರನ್ನ ಬೆಂಬಲಿಸಬೇಕು ಅನ್ನುವ ಗೊಂದಲದಲ್ಲಿ ಇವತ್ತಿಗೂ ಇದ್ದಾರೆ. ಆದರೂ ಸಹ ಇವತ್ತು ಹೇಳ್ತಾ ಇದ್ದಾರಲ್ಲ, ಚಿತ್ರಮಂದಿರ ಸಿಗ್ತಾ ಇಲ್ಲ ಕನ್ನಡಕ್ಕೆ ಅನ್ನೋ ಮಾತಿದೆಯಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲ ಒಂದು ದೊಡ್ಡ ಹೋರಾಟ ಮಾಡಿದ್ವು. ರಾಜ್ಕುಮಾರ್ ಅವರ ಸಾರಥ್ಯದಲ್ಲಿ ಯಾವುದೇ ಭಾಷೆಯ ಸಿನಿಮಾ ಕರ್ನಾಟಕಕ್ಕೆ ಬರಬೇಕಾದ್ರೆ ಆ ರಾಜ್ಯದಲ್ಲಿ ಬಿಡುಗಡೆ ಆಗಿ 7 ವಾರದ ನಂತರ ಕರ್ನಾಟಕಕ್ಕೆ ಬರಬೇಕು. ಆದಾಗ ಮಾತ್ರ ಕನ್ನಡದ ಚಿತ್ರಗಳು, ಕನ್ನಡದ ನಿರ್ಮಾಪಕರು ಉದ್ಧಾರ ಆಗ್ತಾರೆ ಅನ್ನೋದು ಭಾರಿ ದೊಡ್ಡ ಆಲೋಚನೆ ಇತ್ತು, ಭಾರಿ ದೊಡ್ಡ ಹೋರಾಟ ನಡೀತು. ಆದರೆ ಆ ಹೋರಾಟದಲ್ಲಿ ಒಂದು ದಿನ KG ರೋಡಲ್ಲಿ, ಕೆಂಪೇಗೌಡ ರಸ್ತೆಯಲ್ಲಿ ಬಂದು ಸಿನಿಮಾದವರೆಲ್ಲ ಮನೆ ಸೇರ್ಕೊಂಡ್ಬಿಟ್ರು. ಆದರೆ ನಾವು ಮನೆ ಸೇರ್ಕೊಂಡಿರಲಿಲ್ಲ. ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಚಿತ್ರಮಂದಿರಗಳ ಮೇಲೆ ದಾಳಿ ಮಾಡಿದ್ರು, ಚಿತ್ರಮಂದಿರಗಳ ಒಳಗೆ ನುಗ್ಗಿರು, ಪರಭಾಷೆ ಚಿತ್ರಗಳನ್ನ ಬ್ಯಾನರ್ ಹರಿದ್ರು, ಗಲಾಟೆ ಮಾಡಿದ್ರು, ಕೊನೆ ಕೇಸ್ ಹಾಕಿಸ್ಕೊಂಡು ಜೈಲಿಗೂ ಸೇರಿದ್ರು. ಆ ಸಂದರ್ಭಕ್ಕೂ ಸಹ ಒಬ್ಬ ಚಿತ್ರರಂಗದ ಒಬ್ಬ ವ್ಯಕ್ತಿಯೂ ಸಹ ಕನ್ನಡದ ಹೋರಾಟಗಾರರು ಏನು ಜೈಲಲ್ಲಿದ್ರಲ್ಲ ಅವ್ರಿಗೆ ಬೇಲ್ ಕೊಡಲಿಕ್ಕೂ ಬರಲಿಲ್ಲ. ಇಂಥದ್ದು ಮಾತಾಡ್ಲಿಕ್ಕೆ ನಿಂತರೆ ತುಂಬ ಇದೆ. ಆದರೂ ಸಹ ಕನ್ನಡ ಚಿತ್ರರಂಗ ಉಳಿಬೇಕು ಕನ್ನಡ ಚಿತ್ರರಂಗ. ನಾನು ಅಂದ್ಕೊಂಡಿರೋದು, ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದಾಗ ಮಾತ್ರ ಕನ್ನಡದ ಹೋರಾಟ 100ಕ್ಕೆ 100ರಷ್ಟು ಅದು ಸರಿ ಅಂತ ಹೇಳಿ ಅಂದ್ಕೊಂಡಿರುವಂಥ ನಾನು. ಇವತ್ತು ನಾನು ಆಂಜನಪ್ಪನಿಗೆ ಸುಮಾರು ಸಲ ಹೇಳಿದ್ದೀನಿ, ನಿನಗೆ ಬೇರೆ ಏನಾರ ಉದ್ಯಮಕ್ಕೆ ಕೈ ಹಾಕ್ಬೋದಾಯ್ತಲ್ಲ, ಇದಕ್ಕೆ ಯಾಕೋ ಸಿನಿಮಾ ಲೈನ್ಗೆ ಯಾಕೆ ಬಂದೆ, ಸಿನಿಮಾ ಯಾಕೆ ಮಾಡಿದೆ ಅಂತ ಹೇಳ್ತಿದ್ದೆ ಆಂಜನಪ್ಪರಿಗೆ. ಈ ಒಂಥರ ಈ ನಮ್ಮಲ್ಲಿ ಹೇಳ್ತಾರಲ್ಲ, ಈ ಕಜ್ಜಿ ಹೋದರೂ ಕೆರ್ತ ಹೋಗಲಿಲ್ಲ ಅಂತ ಹೇಳಿ, ಹಂಗೆ ಈ ಸಿನಿಮಾದ ಹುಚ್ಚು ಒಂದ್ಸಲ ಹಿಡಿದುಬಿಟ್ರೆ ಭಾರಿ ಕಷ್ಟ. ನಾನು ರಾಜೇಂದ್ರ ಸಿಂಗ್ ಬಾಬು ಅವರು ಆಗಾಗ ಮಾತಾಡ್ತೀವಿ, ನಿಮ್ಮ ತಂದೆ ನಾವು ಚರ್ಚೆ ಮಾಡ್ತೀವಿ. ಅವ್ರು ಹೇಳ್ತಾಯಿದ್ರು, ಮೊನ್ನೆನೂ ಸಹ ನನ್ನ ಕಚೇರಿಗೆ ಬಂದಾಗ ಹೇಳ್ತಾಯಿದ್ರು, ಇಲ್ಲ ಏನಾದರೂ ರಿಪೇರಿ ಮಾಡೋಕ್ಕಾದರೆ ಅದು ನಿನ್ನ ಕೈಯಲ್ಲೇ ರಿಪೇರಿ ಮಾಡೋಕ್ಕೆ ಸಾಧ್ಯ ಅಂತ. ಅದಕ್ಕಾಗಿ ಮೊನ್ನೆ ನೋಡಿ, ನಮ್ಮ ಯಾರು ಸಾಯಿ ಪ್ರಕಾಶ್ ಇಡೀ ಕನ್ನಡ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ 105 ಸಿನಿಮಾಗೆ ನಿರ್ದೇಶನ ಮಾಡಿದಂಥ ಒಬ್ಬ ಈ ದೇಶ ಕಂಡಂಥ ನಿರ್ದೇಶಕ.
ಅವರ ಪರಿಸ್ಥಿತಿಯನ್ನು ನನಗೆ ಹೇಳಿಕೊಂಡ್ರು. ಅಷ್ಟೊಂದು ಸಿನಿಮಾ ಮಾಡಿದವರು ಇವತ್ತು ಯಾವ ಕಷ್ಟದಲ್ಲಿದ್ದೀನಿ ಅಂತ ಹೇಳಿ ನನ್ನ ಕಚೇರಿಯಲ್ಲಿ ಕೂತ್ಕೊಂಡು ಭಾರಿ ಇನ್ನೊಂದು ಮಾತಾಡ್ತಾಯಿದ್ರು. ಹೀಗೆ ಅನೇಕ ನಿರ್ಮಾಪಕರ ಪರಿಸ್ಥಿತಿ ಆಗಿದೆ. ಮತ್ತು ಯಾಕೆ ಹೊಸಬ್ರು ಈಗ ಚಿತ್ರಮಂದಿರಗಳಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ, ಸಿನಿಮಾ ಮಾಡೋರೇ ಇಲ್ಲ, ಈಗ ಮಾಡೋರಿಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗ ಎಲ್ಲೋ ಕೆಲವೇ ಒಂದು 4-5 ಜನ ನಟರು, ಒಂದು 4-5 ಜನ ನಿರ್ಮಾಪಕರು, ಅವರು ಅಲ್ಲಿ ಅವರ ಸುತ್ತ ಒಂದಷ್ಟು ಚಿತ್ರರಂಗದಲ್ಲಿ ತುಂಬ ಜನ ಈ ಬ್ಲೋಕರ್ಗಳು ಸೇರ್ಕೊಂಬಿಟ್ಟಿದ್ದಾರೆ. ಅವರು ಎಲ್ಲೆಲ್ಲಿ ಏನೇನು ಮಾಡಬೇಕೋ ಮಾಡಿಕೊಂಡು ಅವರಷ್ಟೇ ಚಿತ್ರರಂಗ ಅಂತೇಳಿ ಅಂದ್ಕೊಂಡಿದ್ದಾರೆ. ಹಾಗಾಗಿ ಈ ಚಿತ್ರ ಗೆಲ್ಲಿಸ್ಬೇಕು, ನಮಗೆ ಗೊತ್ತಿದೆ ಗೆಲ್ಲಿಸ್ತೀವಿ ನಾವು. ಯಾಕೆಂದರೆ ಆಂಜನಪ್ಪ ಒಂದು 25-30 ವರ್ಷ ಕನ್ನಡ ಕರ್ನಾಟಕ ಅಂಥೇಳಿ ಬೀದಿಗೆ ನಿಂತಂಥ ಒಬ್ಬ ಹೋರಾಟಗಾರ. ಹಾಗಾಗಿ ಅಲ್ಲಿ ಆಂಜನಪ್ಪ ಸೋತ್ರೆ, ಸಿನಿಮಾ ಸೋತ್ರೆ ಕನ್ನಡಿಗರು ಸೋತಂಗೆ. ಯಾಕೆಂದರೆ ಅದು ಬೇರೆ ಥರ ಯಾವುದೋ ತೇವಲಿಗೋ ಮತ್ತೊಂದು ಶೋಕಿಗೋ ಸಿನಿಮಾ ಮಾಡೋಕ್ಕೆ ಬಂದವನಲ್ಲ. ಕನ್ನಡ ಅಂತೇಳಿ ಬೀದಿ ನಿಂತು 30 ವರ್ಷ ಪೊಲೀಸ್ನವ್ರ ಕೈ ಲಾಠಿ ಹೇಟ್ ತಿಂದು, ಬೂಟ್ ಹೇಟ್ ತಿಂದು, 16 ದಿವಸ ಜೈಲುವಾಸ ಅನುಭವಿಸಿ ಒಂದು ಸಿನಿಮಾ ಮಾಡಿ ಏನಾದರೂ ಒಂದು ಬದುಕು ಕಟ್ಕೋಬೇಕು ಅನ್ನುವ ದೊಡ್ಡ ಕನಸನ್ನು ಕಂಡಂಥ ಆ ಗೆಳೆಯ, ಮತ್ತು ಅವನ ಜೊತೆಯಲ್ಲಿ ನಮ್ಮ ಲೋಕೇಶ್ ಗೌಡ. ಹಾಗಂತ ಹೇಳಿ ಕನ್ನಡಿಗರು ಈ ಉದ್ಯಮದಲ್ಲಿ ಬರಬಾರ್ದು ಅಂತ ಅಲ್ಲ, ಬರಬೇಕಾದರೆ ಸರಿಯಾದ ರೀತಿಯಲ್ಲಿ ಒಂದಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡು ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಕನ್ನಡದವ್ರು ನಿಲ್ಲದೆ ಹೋದರೆ ಇನ್ಯಾರು ನಿಲ್ಲಬೇಕಿಲ್ಲಿ? ಯಾರಿಗೋಸ್ಕರ ಕನ್ನಡ ಚಿತ್ರರಂಗ? ಯಾರಿಗೋಸ್ಕರ? ಕನ್ನಡಿಗರಿಗೋಸ್ಕರ. ಕರ್ನಾಟಕ ಯಾರಿಗೋಸ್ಕರ? ಕನ್ನಡಿಗರಿಗೋಸ್ಕರ. ಆಗಿರುವಾಗ ಎಂಥದೇ ಸಮಸ್ಯೆಗಳಿದ್ದರೂ ಸಹ ಚಿಂತೆಯೆಲ್ಲ ಎದುರಿಸಿ ನಿಲ್ಲಬೇಕು. ಮತ್ತು ಕನ್ನಡಿಗರು ಅಷ್ಟೇ ಬರಬೇಕು, ಚಿತ್ರಮಂದಿರಕ್ಕೆ ಬಂದು ಇಂಥ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು, ಗೌರವಿಸಬೇಕು. ಯಾವುದ್ಯಾವುದಕ್ಕೂ ಎಲ್ಲೆಲ್ಲ ಹೋಗಿ ಸಿನಿಮಾಗಳು ನೋಡ್ತೀವಿ, ಯಾರ್ಯಾರ್ದು ಸಿನಿಮಾ ನೋಡ್ತೀವಿ. ಈಗ ಹೇಳ್ತಾ ಇದ್ರಿ, ಈಗ ನೋಡಿ ಯಾವುದೋ ಒಂದು ಈಗ ರಜನಿಕಾಂತ್ ಸಿನಿಮಾ ಮುಂದಿನ ವಾರ ಏನೋ ಬಿಡುಗಡೆ ಏನೋ ಬರ್ತಾ ಇದೆ. ಮುಂದಿನ ತಿಂಗಳು ಬರ್ತಾ ಇದೆ ನೋಡಿ. ಒಬ್ಬ ರಜನಿಕಾಂತ್ ಸಿನಿಮಾ ಬರುವಾಗ ಅಲ್ಲಿ ಒಂದು 50-100 ಕನ್ನಡ ಸಿನಿಮಾವನ್ನು ಸಾಯಿಸ್ಬಿಡ್ತಾರೆ. ಥಿಯೇಟ್ರುಗಳು ಸಿಗಲ್ಲ, ಕೊಡೋದಿಲ್ಲ. 400-500 ಚಿತ್ರಮಂದಿರಗಳಲ್ಲಿ ರಜನಿಕಾಂತ್ ಸಿನಿಮಾ ಬಿಡುಗಡೆ ಆಗುತ್ತೆ. ಹಾಗಾಗಿ ಪ್ರತಿ ಸಂದರ್ಭದಲ್ಲಿ ಯಾವುದೇ ಹೊರಗಡೆ ಭಾಷೆಯ ಸಿನಿಮಾ ಕರ್ನಾಟಕಕ್ಕೆ ಬರ್ತಾ ಇದೆ ಅಂದಾಗ ಅಲ್ಲಿ ಬಹುತೇಕರಿಗೆ ಹೇಟ್ ಬೀಳುತ್ತೆ. ಅಂದರೆ ಅದು ಬೇರೆ ಭಾಷಿಕರಿಗಲ್ಲ, ಅದು ಕನ್ನಡದ ನಿರ್ಮಾಪಕರಿಗೆ ಹೇಟ್ ಬೀಳುತ್ತೆ. ಇದಕ್ಕೆ ಸರಿಯಾದಂಥ ಒಂದು ತೀರ್ಮಾನವನ್ನು ಎಲ್ಲ ಚಿತ್ರರಂಗದ ಎಲ್ಲ ಗಣ್ಯರು ಕೂತ್ಕೊಂಡು ಮಾಡಿದಾಗ ಮಾತ್ರ ಅದಕ್ಕೇನಾದರೂ ಒಂದು ಮಾರ್ಗವನ್ನು ಹುಡುಕ್ಬೋದು. ಹಾಗಾಗಿ ಕನ್ನಡದ ಚಿತ್ರರಂಗ, ನಾನು ಹೇಳ್ತಾ ಇದ್ದೆ ಮೊನ್ನೆ ನಮ್ಮಲ್ಲಿ ರಾಜ್ಯ ಕಮಿಟಿಲಿ ಕೂತ್ಕೊಂಡು ಮಾತಾಡುವಾಗ ಹೇಳ್ತಾ ಇದ್ದೆ, ಯಾರೋ ಈ ಚಾನಲ್ಗಳಿದಾವಲ್ಲ, ಜಿ ಇರ್ಬೋದು, ಇನ್ಯಾವುದು ಕಲರ್ಸ್ ಇರ್ಬೋದು, ಇವರೆಲ್ಲ ಯಾರು ಸಿನಿಮಾ ತಗೋತಾರೆ? ಯಾರು ಶ್ರೀಸಾಮಾನ್ಯರ ಸಿನಿಮಾಗಳು ಅವ್ರು ತಗೊಳ್ಳೋದಿಲ್ಲ. ಅವರು ವ್ಯಾಪಾರ ಮಾಡಬೇಕಲ್ಲ, ಭಾರಿ ದೊಡ್ಡ ದೊಡ್ಡ ಹೀರೋಗಳನ್ನ ಹುಡುಕ್ತಾರೆ ಅವರು. ಮತ್ತು ಅವಾರ್ಡ್ಗಳು ಕೊಡ್ತಾರೆ ಅವರು. ಅವ್ರ ಉದ್ಧಾರಕ್ಕಾಗಿ ಇವರಿಗೆ ಅವಾರ್ಡ್ ಕೊಡ್ತಾರೆ. ನಾನು ಅದಕ್ಕೆ ಹೇಳಿದೆ, ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಚಿತ್ರರಂಗದವ್ರಿಗೆ ಒಂದು ಅವಾರ್ಡ್ ಕೊಡಬಾರ್ದು ಅಂತ ಹೇಳಿ ನಾವು ಮನೆಯೆಲ್ಲ ತೀರ್ಮಾನ ಮಾಡೋದು. ಅದಕ್ಕಾಗಿ ಕನ್ನಡ ಚಿತ್ರರಂಗದ ಎಲ್ಲ ಭಾಗಗಳಲ್ಲಿ ದುಡಿಯುವಂಥವರಿಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ಮಾಡಿದೆ. ಬಹುಶಃ ಎಲ್ಲರೂ ಅವಾರ್ಡ್ ಕೊಡುವಾಗ ಒಂದು ನೆನಪಿನ ಕಾಣಿಕೆ ಕೊಟ್ಟು ಅವಾರ್ಡ್ ಅಂತೇಳಿ ಕಳಿಸ್ಬಿಡ್ತಾರೆ. ನಾವು ಹಂಗೆ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಅವಾರ್ಡ್ ಜೊತೆಲಿ 1 ಲಕ್ಷ ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ.
ಅದಕ್ಕೆ ನಾನು ನಮ್ಮ ರಾಜನ್ ಸಿಂಗ್ ಬಾಬು ಅವ್ರಿಗೆ ಹೇಳಿದ್ದೀನಿ, ಆ ಥರದ ನೀವೊಂದು 5-6 ಜನ ಒಂದು ಕಮಿಟಿಯಲ್ಲಿ ನಮಗೆ ಅವಾರ್ಡ್ ಕೊಡಲಿಕ್ಕೆ ನೀವು ಅದನ್ನು ಪಟ್ಟಿಯನ್ನು ಮಾಡಿ ಕೊಡಿ ಅಂತ ಹೇಳಿ ಕೇಳಿದ್ದೀವಿ. ಯಾತಕ್ಕೆ ಅಂದರೆ ಅಲ್ಲಿ ಎಲ್ಲರೂ ಭಾರಿ ಸಮೃದ್ಧವಾಗಿಲ್ಲ. ಚಿತ್ರರಂಗದ ಬಹುತೇಕ ಈ ಪೋಷಕ ನಟರುಗಳು ನೋಡಬೇಕು ನೀವು, ಕನ್ನಡ ಚಿತ್ರರಂಗದ ಪೋಷಕ ನಟರುಗಳು, ಅವರಿಗೆ ಕನಿಷ್ಠ ಒಂದು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ತಗೊಳ್ಳಿಕ್ಕೆ ಆಗದೆ ಇರುವಂಥ ಕಷ್ಟ ಕಾಲದಲ್ಲಿರುವಂಥ ಪೋಷಕ ನಟರು ಕನ್ನಡದಲ್ಲಿದ್ದಾರೆ. ಇದು ನಿಮ್ಮ ವ್ಯವಸ್ಥೆನೇ ಹೇಗಿದೆ ಅಂದರೆ, ಕನ್ನಡ ಚಿತ್ರರಂಗದ ವ್ಯವಸ್ಥೆ ಬರೀ ಯಾರೋ ಒಂದು 10-6 ಜನ ಉದ್ಧಾರ ಆಗ್ತಿರ್ಬೋದು, 10-6 ಜನ ಪ್ರಗತಿ ಕಂಡಿರ್ಬೋದು ಸಿನಿಮಾದಲ್ಲಿ. ಬಹುತೇಕರು ಕಷ್ಟದಲ್ಲಿದ್ದಾರೆ. ಚಿತ್ರರಂಗ ನೋಡಿ, ಇವತ್ತು ತಮಿಳುನಾಡು ಚಿತ್ರರಂಗ ತಗೊಳ್ಳಿ, ಅಲ್ಲಿ ಕಲಾವಿದರು ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ಅವರಿಗೆ ಇಡೀ ತಮಿಳುನಾಡಿನ ಚಿತ್ರರಂಗ ನಿಂತ್ಕೊಳ್ಳುತ್ತೆ, ಅಲ್ಲಿ ಹೀರೋಗಳು ನಿಂತ್ಕೋತಾರೆ, ಅಲ್ಲಿಯ ವಾಣಿಜ್ಯ ಮಂಡಳಿ ನಿಂತ್ಕೊಳ್ಳುತ್ತೆ, ಎಲ್ಲ ಅವ್ರ ಕಷ್ಟಕ್ಕೆ ನಷ್ಟಕ್ಕೆ ಅವರು ಸಹಕರಿಸ್ತಾರೆ. ನಿಮ್ಮದು ಇದೆ ಚಿತ್ರರಂಗ ವಾಣಿಜ್ಯ ಮಂಡಳಿ, ಎಲ್ಲ ಹೇಳ್ಬಾರ್ದು, ಅದು ಭಾಷೆ ಬಳಸಬಾರ್ದು, ಎಂತೆಂಥರೋ ಕೂತಿದ್ರು ಮಾರೆ. ಯಾವನೋ ಅಧ್ಯಕ್ಷನಿಗೆ ಒಂದು ಸರಿ ಕನ್ನಡ ಬರೋದಿಲ್ಲ, ಕನ್ನಡ ಸರಿಯಾಗಿ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅವನಿಗೆ. ಇಂಥವರೆಲ್ಲ ಅಲ್ಲಿ ವಾಣಿಜ್ಯ ಮಂಡಳಿಲೂ ಕೂತಿದ್ದಾರೆ, ಅಲ್ಲಿ ಅವರೇ ವ್ಯಾಪಾರ ಮಾಡ್ತಾರೆ. ಅದೇನೋ ಹೇಳ್ತಾರಲ್ಲ, ತೊಟ್ಲೂ ಅವರೇ ತೂಗೋದು ಮತ್ತು ಜಿಂಟೋದು ಅವರೇ ಅಂತಾರಲ್ಲ, ಹಾಗೆ ಕನ್ನಡ ಮೊನ್ನೆ ನೋಡ್ತಾ ಇದ್ದು ನಮ್ಮ ಯಾರೋ ಪ್ರಭಾಕರ್ ಮಗನ ಸಿನಿಮಾ ಥಿಯೇಟ್ರ್ ಸಿಗಲಿಲ್ಲ, ಪಾಪ ಭಾರಿ ಒದ್ದಾಡ್ದವ. ಆ ಕನ್ನಡ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದು, ಎಂಥ ಪ್ರವೃತ್ತಿ ನೋಡಿ. ಕನ್ನಡದ ಸಿನಿಮಾವನ್ನು ತೆಗೆದು, ಚೆನ್ನಾಗಿ ಓಡ್ತಿದ್ದ ಸಿನಿಮಾವನ್ನು ತೆಗೆದು ಇನ್ನೊಂದು ಯಾವುದೋ ಕನ್ನಡ ಸಿನಿಮಾ ಹಾಕೋದು. ಹಾಗಾಗಿ ಈ ದೊಡ್ಡ ಕೊಳಕು, ಕನ್ನಡ ಚಿತ್ರರಂಗದ ಕೊಳಕನ್ನು ಸರಿಯಾಗಿ ತೊಳೆದು ರಿಪೇರಿ ಮಾಡಬೇಕಾಗಿದೆ. ಅದಕ್ಕೆ ಕರವೇ ನಾನು ಇಲ್ಲಿವರೆಗೂ ಚಿತ್ರರಂಗದ ವಿಚಾರಕ್ಕೆ ಹೋಗಬಾರ್ದು ಅಂತ ದೂರ ಉಳಿದಿದ್ದೆ, ಆದರೆ ಇನ್ನು ಸುಮ್ಮನೆ ಇರಬಾರ್ದು ಅನ್ನೋದನ್ನು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ರಿಪೇರಿ ಮಾಡ್ತೀವಿ. ಇವತ್ತು ಯಾರ್ಯಾರು ದೊಡ್ಡ ಹೀರೋಗಳು ಅನ್ಕೊಂತಿದ್ರಲ್ಲ, ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕಾಲಕ್ಕೆ ಬಂದು ಥಿಯೇಟ್ರ್ ಸಿಗಲಿಲ್ಲ ಅಂತ ನಮ್ಮ ಆಶ್ರಯ ಪಡೆದಂಥವ್ರು ಇದ್ದಾರೆ. ಈಗ ಭಾರಿ ದೊಡ್ಡ ಹೀರೋಗಳು, ಅವ್ರ ಹೆಸರು ಹೇಳ್ಬೋದು, ಯಾಕೆಂದರೆ ನಮ್ಗೆ ಆ ಧೈರ್ಯನೂ ಇದೆ, ಆ ಸಹಾಯ ಮಾಡಿದ್ದಂಥ ವಿಚಾರಗಳು ನಮ್ಮಲ್ಲಿ ಇದೆ. ಭಾರಿ ದೊಡ್ಡ ಹೀರೋಗಳು ಅನ್ಸ್ಕೊಂಡವ್ರು ಅವತ್ತು ಪಾಪ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಿಲು ತಟ್ಟಿದಂಥ ದಿನಗಳಿದ್ದಾವೆ. ಅವರೆಲ್ಲರೂ ಇವತ್ತು ಭಾರಿ ದೊಡ್ಡ ಬೆಳೆದಿದ್ದಾರೆ, ಬೆಳೀಲಿ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರದ ಮಟ್ಟದಲ್ಲಿ ಬೆಳೀಲಿ. ಆದರೆ ಇಂಥ ನಿರ್ಮಾಪಕರನ್ನ, ಇಂಥ ಕಲಾವಿದರನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿರಬೇಕಾಗಿತ್ತು. ಬಹುಶಃ ಇಲ್ಲ, ಅವರಿಲ್ಲ. ಅವರು ಸುತ್ತ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಹೊಡೆದು ಕನ್ನಡ ಚಿತ್ರರಂಗ ಯಾವತ್ತು ನಿಂತು ನೀರು ಆಗಬಾರ್ದು. ಅದು ಪರಿಶುದ್ಧವಾಗಿರಬೇಕು ಅಂದರೆ ನಿಂತು ನೀರು ಆಗಬಾರ್ದು, ನಿರಂತರವಾಗಿ ಹರಿಯುವಂಥ ನೀರು ಆಗಬೇಕು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ 82 ಲಕ್ಷ ಕಾರ್ಯಕರ್ತರಿದ್ದಾರೆ. ಅವರೆಲ್ಲ ಒಮ್ಮೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಆಂಜನಪ್ಪ ಇನ್ನೊಂದು 3 ಸಿನಿಮಾ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕಾಗಿ ಅವರಿಗೆ ಒಳ್ಳೇದಾಗಲಿ. ಇಡೀ ಚಿತ್ರತಂಡ, ಪಾಪ ನಿರ್ದೇಶಕರು ಅವ್ರು ನೋಡಿದಾಗೆಲ್ಲ ಹೊಟ್ಟೆ ಉರಿಯುತ್ತೆ ನನಗೆ. ಒಂದು ಅಮಾಯಕನ ಥರ ಬಂದು ನಿಂತಿರ್ತಾರೆ. ಈಗ ನೋಡ್ಬೇಕು, ಯಾವನಾರು ಒಂದು ಸಿನಿಮಾ ಗೆದ್ದುಬಿಟ್ರೆ ಆ ನಿರ್ದೇಶಕರು ಕೈಗೂ ಸಿಗಲ್ಲ. ಅವ್ರ ವ್ಯವಸ್ಥೆ ನೋಡಿಬಿಟ್ರೆ ಹಂಗೆ ಇರ್ತಾರೆ. ನೋಡ್ರಿ ಅವ್ರು ಹೆಂಗೆ ನಿಂತಿದ್ದಾರೆ. ಒಳ್ಳೆ ಕಲಾವಿದರು, ತುಂಬ ಚೆನ್ನಾಗಿ ಅವ್ರು ಹೇಳ್ತಾಯಿದ್ರು. ಕಾಂತಾರ ಸಿನಿಮಾಗಿಂತ ಮುಂಚೆ ಮಾಡಿದ ಸಿನಿಮಾ, ಕಾಂತಾರ ಸಿನಿಮಾಗಿಂತಲೇ ಮುಂಚೆ ಮಾಡಿದ್ದು ಈ ಸಿನಿಮಾ ಮಾಡಿದ್ದು. ಕಾಂತಾರ ಬಿಡುಗಡೆ ಆಯಿತು, ಇದು ಬಿಡುಗಡೆ ಆಗಲಿಲ್ಲ ಅಷ್ಟೇ. ಹಾಗಾಗಿ ಅವ್ರು ಹೇಳ್ತಾ ಇದ್ದ, ನೋಡಿ ನಮ್ಮ ಸಿನಿಮಾದಲ್ಲಿರೋ ಸೀನೆಲ್ಲ ಕಾಂತಾರದಲ್ಲಿ ತೋರಿಸ್ತಾ ಇದ್ದಾರೆ, ನಾನು ಇನ್ನೂ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಕಷ್ಟ ಆಯಿತು. ಮತ್ತೆ ಬೇರೆ ಶೂಟ್ ಮಾಡಿದ್ರು, ಡಿಲೀಟ್ ಮಾಡಿ. ಹಾಗಾಗಿ ಈ ಪರಿಸ್ಥಿತಿ ಇದೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಿಮಗೆಲ್ಲರಿಗೂ ಅಭಿನಂದಿಸ್ತೀನಿ. ಮತ್ತು ನಿಮಗೆಲ್ಲ ಮತ್ತೆ ಒಳ್ಳೊಳ್ಳೆ ಅವಕಾಶ ಸಿಗಲಿ ಅಂತ ಹೇಳಿ
ಕನ್ನಡ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಧ್ಯಮದ ಗೆಳೆಯರಿಗೆ ನನ್ನದೊಂದು ದೊಡ್ಡ ವಿನಂತಿ. ಇರಲಿ, ದೊಡ್ಡ ದೊಡ್ಡವ್ರನ್ನೂ ನೋಡಿ, ಬೇಡ ಅಂತ ಹೇಳಲ್ಲ. ಇಂಥ ಸಣ್ಣ ನಿರ್ಮಾಪಕರು ಬಂದಾಗ, ಹೊಸ ಕಲಾವಿದರು ಬಂದಾಗ ಅವರಿಗೆ ಹೆಚ್ಚು ನಿಮ್ಮ ಮುಖಾಂತರ ಜನರಿಗೆ ತಲುಪುವಂಥದ್ದು ಆಗಬೇಕು. ಅವರು ಬೆಳೀಬೇಕು. ಆದಾಗ ಮಾತ್ರ ಮತ್ತೊಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕು ಅನ್ನೋ ಮನಸ್ಸಿನಿಂದ ಚಿತ್ರರಂಗಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಎಲ್ಲರೂ ಸೋತರು ಅಂದರೆ ಗೆಲ್ಲೋರು ಯಾರು, ಮತ್ತು ಈ ಈ ರಂಗ ಬೇಕಾ, ಈ ಕ್ಷೇತ್ರ ಬೇಕಾ ಅನ್ನುವ ನೋಡುವಂಥ ಪರಿಸ್ಥಿತಿಗೆ ಆಗಬಾರ್ದು. ಹಾಗಾಗಿ ಆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ, ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಯಲ್ಲಿ ಇದೆ ಅನ್ನೋ ಮಾತನ್ನು ಹೇಳಿ, ಯಾಕೆಂದರೆ ರಕ್ಷಣಾ ವೇದಿಕೆ ಇದೆ ಅಂದರೆ ಅಲ್ಲಿ ಏನು ಹೇಳೋದು ಬೇಕಾಗಿಲ್ಲ. ಆಂಜನಪ್ಪ ಇದ್ದಾಗ ರಕ್ಷಣಾ ವೇದಿಕೆ ಇದ್ದೇ ಇರುತ್ತೆ. ಹಾಗಾಗಿ ಆಂಜನಪ್ಪನಿಗೆ, ನಮ್ಮ ಲೋಕೇಶ್ ಗೌಡರಿಗೆ, ನಿರ್ದೇಶಕರಿಗೆ, ನಟ ನಟಿ ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.